ಇರೋದು ಕರ್ನಾಟಕ ರಾಜ್ಯದಲ್ಲಿ ಶಾಂತಿ ಇದೆ. ಯಾದಕ್ಕೆ ಹೌದು ಕರೆಕ್ಟ್, 100ಕ್ಕೆ 100. ನಾನು ಒಬ್ಬ ಕರಸೇವಕನೇ. ನಾನು ಕೂಡ ಅಯೋಧ್ಯೆಗೆ 2 ಬಾರಿ ಹೋಗಿ ಬಂದೆ. 90ರಲ್ಲಿ ಮುಲಾಯಂ ಸಿಂಗ್ ಯಾದವ್ ಮುಖ್ಯಮಂತ್ರಿ ಆದಾಗ ಹೋಗಿದ್ದೆ. ಏನು ಹೇಳಿದ್ರು, ಅಯೋಧ್ಯೆ ಸುತ್ತಮುತ್ತಲೂ ಕೂಡ ಒಂದು ಹಕ್ಕಿ ಒಳಗೋಗಕ್ಕೆ ಬಿಡಲ್ಲ. ನುಗ್ಗಿದ್ವಿ, ಹೊಡೆದ್ರು, ಗೋಲಿ ಗೀಲಿಲ್ಲ ಹೊಡೆದ್ರು. ತೊಗೊಂಡು ನನಗೆ ಯಡಿಯೂರಪ್ಪನವ್ರಿಗೆ, ಶಂಕರಮೂರ್ತಿ ಅವರೆಲ್ಲ ಕಿಷ್ಕಿಂದ ಕಾಡನಲ್ಲಿ ತೊಗೊಂಡೇ ಇಟ್ಟಿದ್ರು, ಬಿಡಲಿಲ್ಲ. ಮತ್ತು 92ರಲ್ಲಿ ಡಿಸೆಂಬರ್ 6 ಪುಡಿ ಆಯಿತು. ಇವತ್ತು ಅಯೋಧ್ಯೆ ಮಂದಿರ ಆಗ್ತಾ ಇದೆ. ಇದನ್ನು ಕರಸೇವಕರು ಹೋಗಿದ್ದು ಈ ದೇಶದ ಸಂಸ್ಕೃತಿ, ನಮ್ಮ ಪುಣ್ಯಕ್ಷೇತ್ರಗಳಂದ್ರೇನು, ಶ್ರದ್ಧಾ ಕೇಂದ್ರಗಳಂದ್ರೇನು, ನಮ್ಮ ದೇವಸ್ಥಾನಗಳು, ನಮ್ಮ ಗೋಮಾತೆ, ನಮ್ಮ ತಾಯಂದ್ರ ಸ್ತ್ರೀಗಳಿಗೆ ನಾವು ಅವ್ರನ್ನ ತಾಯಿ. ರಾಮಚಂದ್ರನ್ ಹಸು ಸಾಕಣೆ ಮಾಡಿ ಕೇವಲ 10 ಹಸುಗಳಿಂದ 18 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಅಂತ ಕರಿತೀವಿ ಸಾಧು ಸಂತರು. ಈ ಮಣ್ಣು ಇದು ಯಾವುದ್ಯಾವ್ದು ಪವಿತ್ರ ಅಂತ ನಾವು ಅಂದ್ಕೊಂಡಿದ್ದೀವೋ ಇದೆಲ್ಲವಕ್ಕೂ ಕೂಡ ನಾವು ಶ್ರದ್ಧಾ ಕೇಂದ್ರಗಳು ಕರಿತೇವೆ. ನಮ್ಮ ಶ್ರದ್ಧಾ ಕೇಂದ್ರಗಳನ್ನು ಉಳಿಸೋಕ್ಕೆ ಪ್ರಯತ್ನ ಮಾಡೋದಂಥ ಕಾರ್ಸೇವಕರ ಬಗ್ಗೆ ಇವತ್ತು ಇದ್ದಕ್ಕಿದ್ದಂಗೆ ಒಂದು ಕೇಸನ್ನು ನಾವು ಹಾಕ್ತೀವಿ, ಅವ್ರ ಮೇಲೆ ಜೈಲಿಗೆ ಕಳಿಸ್ತೀವಿ. ಹಾಕಿ ಎಷ್ಟು ಜನಕ್ಕೆ ಜೈಲಿಗೆ ಕಳಿಸ್ತೀರೋ ನೋಡೋಣ. ನಾನೇನು ಹೇಳಿಕೊಟ್ಟಿರೋದು, ನೀವು ಹೇಳ್ದಂಗೆ ನಮ್ಮ ನಾಯಕರು ಅಶೋಕ್ ಹೇಳೋದು ಸರಿ ಇದೆ. ಕರಸೇವಕರ ಮುಂದೆ ಭಾರತೀಯ ಜನತಾ ಪಾರ್ಟಿ ಎಲ್ಲರೂ ಹೋಗಿರಲಿಲ್ಲ ಅಯೋಧ್ಯೆಗೆ, ಕೆಲವರು ಹೋಗಿದ್ವಿ ನಾವು. ಅವ್ರ ಬಗ್ಗೆ ತೊಂದರೆ ಕೊಟ್ಟರೆ ಬಿಡ್ತೀವೇನೋ? ಇಡೀ ಸಂಘಟನೆ ಇವತ್ತು ಬೃಹದಾಕಾರ ದೇಶದಲ್ಲಿ ಬೆಳೆದಿದೆ. ಒಬ್ಬ ಗ್ರಾಮ ಪಂಚಾಯತಿ ನಮ್ಮ ಮೆಂಬರ್ ನಮ್ಮ ಹತ್ರ ಮಾಡೋಕ್ಕಾಗ್ತಿರ್ಲಿಲ್ಲ, MLA MP ಇರಲಿ. ಇವತ್ತು ಇಡೀ ದೇಶ ನಂಬಿಕೆಯಲ್ಲಿ, ಪ್ರಧಾನಮಂತ್ರಿ ನಂಬಿಕೆಯಲ್ಲಿದ್ದಾರೆ, 17 ರಾಜ್ಯ BJP ಮುಖ್ಯಮಂತ್ರಿಗಳಿದ್ದಾರೆ. ಮುಟ್ಲಿ ನೋಡೋಣ ಯಾರು. ಇದು ತಾತ್ಕಾಲಿಕವಾಗಿ ರಾಜ್ಯದ ಅಧ್ಯಕ್ಷರು ಇವತ್ತು ಎಲ್ಲ ಕಡೆ ಪ್ರತಿಭಟನೆ ಕರೆ ಕೊಟ್ಟಿದ್ದಾರೆ. ಇದೇ ರೀತಿ ಕರಸೇವಕರು ಮುಟ್ಟಂಥ ಪ್ರಯತ್ನ ಮುಂದುವರಿಸಿದ್ರೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಭಸ್ಮ ಆಗತ್ತೆ ಅಂದ್ಕೊಂಡು ಕೂಡ ರಾಜ್ಯದ ರಾಷ್ಟ್ರ ಭಕ್ತರು ಬಿಡಲ್ಲ, ರಾಮ ಭಕ್ತರು ಬಿಡಲ್ಲ.